ನಾಳೆ ಜಂಟಿ ಸದನವನ್ನು ರಾಜ್ಯಪಾಲರು ಕರೆದಿದ್ದಾರೆ. ಜಂಟಿ ಸದನವನ್ನು ಉದ್ದೇಶಿಸಿ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅಸೆಂಬ್ಲಿ ಹಾಗೂ ಕೌನ್ಸಿಲ್ ಸದಸ್ಯರುಗಳಿಗೆ ಮಾಡಲಿದ್ದಾರೆ. ನಮ್ಮ ಸಂವಿಧಾನದ ಪ್ರಕಾರ 176(1) ಪ್ರಕಾರ ಹಾಗೂ ಇತರ ಹಲವಾರು ಆರ್ಟಿಕಲ್ಸ್ಗಳು 163 ಆರ್ಟಿಕಲ್ 163 ಇತ್ಯಾದಿ ಪ್ರಕಾರ ಕ್ಯಾಬಿನೆಟ್ ಸರ್ಕಾರ ಸಚಿವ ಸಂಪುಟ ರಾಜ್ಯಪಾಲರ ಭಾಷಣವನ್ನು ಸಿದ್ಧ ಮಾಡಬೇಕು. ಆ ರಾಜ್ಯಪಾಲರ ಭಾಷಣ ನಾವೇನು ಸರ್ಕಾರದವರು ಸಿದ್ಧ ಮಾಡಿರ್ತೀವಿ ಅದನ್ನು ಅವರು ಓದಬೇಕು. He shall address as per the article 176(1) and 163 that is prepared by the cabinet. ಇದು ಒಂದು ಪದ್ಧತಿ. ಇದು ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ನಿರ್ದೇಶನ. ಸಂವಿಧಾನ ಎಲ್ಲರಿಗೂ ಮೇಲೆ, ರಾಷ್ಟ್ರಪತಿಗಳಿಗೂ ಅದೇ ಸಂವಿಧಾನ, ರಾಜ್ಯಪಾಲರಿಗೂ ಅದೇ ಸಂವಿಧಾನ, ರಾಜ್ಯ ಸರ್ಕಾರಕ್ಕೂ ಅದೇ ಸಂವಿಧಾನ. ಆ ನಮ್ಮ ಸಂವಿಧಾನದ ಅನ್ವಯ ನಾವು ಇತ್ತೀಚೆಗೆ ರಾಜ್ಯಕ್ಕೆ ಆಗಿರ್ತಕ್ಕಂಥ ಏನು ದೊಡ್ಡ ಧಕ್ಕೆಗಳಿವೆ, ಈಗ ಆರ್ಥಿಕ ಕ್ಷೇತ್ರದಲ್ಲಿ ನಮಗೆ ಡೆವಲ್ಯೂಷನ್ ಆಫ್ ಫಂಡ್ಸ್, ಡೆವಲ್ಯೂಷನ್ ಆಫ್ ಗ್ರ್ಯಾಂಟ್ಸ್ ಈ ವಿಚಾರದಲ್ಲಿ ಭಾರಿ ಹಿನ್ನಡೆ ಆಗಿದೆ, ಭಾರಿ ತೊಂದರೆ ಆಗಿದೆ. GSTಯಿಂದ ಆಗಿರ್ತಕ್ಕಂಥ ತೊಂದರೆಗಳು, ಭದ್ರಾ ಯೋಜನೆಗೆ 5,000 ಚಿಲ್ಲರೆ ಕೋಟಿ ಕೊಡ್ತೀನಿ ಅಂದರು, ಬರಲಿಲ್ಲ. ಎಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂದರೆ ನಾವು ಬರಗಾಲದ ಪರಿಹಾರಕ್ಕೂ ಸಹಿತ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಆ ಹಣ ಪಡೆದುಕೊಳ್ಬೇಕು ಅಂಥ ಸ್ಥಿತಿ ಬಂದಿದೆ. ಅದಲ್ಲದೆ 15ನೇ ಹಣಕಾಸು ಆಯೋಗ ಇತ್ತು, ಅದರಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಎತ್ತಿ ತೋರಿಸಿದ್ದೇವೆ. 16ನೇ ಆಯೋಗ ಈಗ ಬರಲಿದೆ. 15ನೇ ಆಯೋಗದಲ್ಲಿರ್ತಕ್ಕಂಥ ಏನು ಅನ್ಯಾಯಗಳಿದ್ವು ಅವುಗಳ ಬಗ್ಗೆ ಸೂಕ್ಷ್ಮವಾಗಾದರೂ ನಾವು ಪ್ರಸ್ತಾಪ ಮಾಡಲೇಬೇಕಲ್ಲ. ಆ ವಿಚಾರಗಳನ್ನು ಸುಮಾರು 10-12 ಪ್ಯಾರಾಗಳನ್ನು ನಾವು ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಸಹಜವಾಗಿ ಬರೆದಿದ್ದೇವೆ, ಕಳಿಸಿದ್ದೇವೆ. ಅದನ್ನು ಒಪ್ಪಬೇಕು ಅಂಥೇಳಿ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿದ್ದೇವೆ. ರಾಜ್ಯಪಾಲರಿಗೆ ಕೆಲವು ಪ್ಯಾರಾಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇವೆ. ಅವುಗಳ ಕೆಲವು ಮಾರ್ಪಾಡುಗಳನ್ನು ಏನಾದರೂ ಮಾಡೋದಿದ್ದರೆ ಮಾಡೋದಕ್ಕೆ ಸಹಜವಾಗಿ ಇಂಥ ಸಂದರ್ಭಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ. ಆದರೆ ಯಾವುದೇ ಪ್ಯಾರಾಗಳನ್ನು ಕೈ ಬಿಟ್ಟುಬಿಡಬೇಕು ಅಂತಂದರೆ ಅದು ನಮ್ಮ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕೆ ತದ್ವಿರುದ್ಧವಾಗಿ ಹೋದಂಗಾಗುತ್ತೆ. ಆದರೆ ಅವರು ಕೆಲವು ಪ್ಯಾರಾಗಳನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಆ ಪ್ಯಾರಾಗಳನ್ನು ಕೈ ಬಿಡ್ತಕ್ಕಂಥದ್ದು ಅಷ್ಟು ಸಮಂಜಸ, ಸೂಕ್ತ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವೂ ನಮ್ಮದಾಗಿತ್ತು. ಆದರೆ ಅವರು ಅದೇ ವಿಚಾರವನ್ನು ಕೆಲವು ಬಾರಿ ಪ್ರಸ್ತಾಪ ಮಾಡಿದ್ರು. ನಮ್ಮ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ರಾಜ್ಯದಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ, ನರೇಗಾದಂಥ ಯೋಜನೆಯನ್ನು ರಿಪೀಲ್ ಮಾಡೋದ್ರ ಮೂಲಕ VB ಗ್ರಾಮ್ಜಿ ಅನ್ನೋದನ್ನು ತಗೊಂಡು ಬಂದು ಏನು ರೈತರ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ಕೃಷಿ ಕಾರ್ಮಿಕರ ಹಕ್ಕನ್ನು, ಕೆಲಸದ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ಅದರ ಬಗ್ಗೆ ನಾವು ಧ್ವನಿ ಎತ್ತಬಾರ್ದೆ. ಯಾವುದು ಕಾನೂನು ಮುಖಾಂತರ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಮುಖಾಂತರ ನಮ್ಮ ಪಂಚಾಯಿತಿಗಳು ಕೆಲಸ ಯಾವುದು ಮಾಡಬೇಕು ಅಂತ ನಿರ್ಣಯ ಮಾಡ್ತಾಯಿದ್ವು. ಆ ಪಂಚಾಯಿತಿಗಳಿಗೆ ಏನು ಅಧಿಕಾರ ಇತ್ತು ಆ ಅಧಿಕಾರವನ್ನು ಕಿತ್ಕೊಂಡು ಕೇಂದ್ರೀಕರಣ ಮಾಡಿಕೊಂಡು ಎಲ್ಲೆಲ್ಲಿ ಇಟ್ಕೊಂಡ್ರೆ ಅದ್ರ ಬಗ್ಗೆ ರಾಜ್ಯಪಾಲರ ಮುಖಾಂತರ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಿನ ಈ ಜಂಟಿ ಸದನದಲ್ಲಿ ಹೇಳಿಸಬಾರ್ದು ಅಂತಂದರೆ ಹೇಗಾಗುತ್ತೆ ಹೇಳಿ. ಅದರ ಜೊತೆಗೇ ಏನು ಅಧಿಕಾರ ವಿಕೇಂದ್ರೀಕರಣದ ದಾರಿಯೊಳಗೆ ನಾವಿದ್ವಿ. ಸಂವಿಧಾನದ 73-74ನೇ ತಿದ್ದುಪಡಿ ಪ್ರಕಾರ ಆ ಒಂದು ದಾರಿಯಲ್ಲಿ, ಆ ಪಥದಲ್ಲಿ ಅಡ್ಡಿ ಹಾಕ್ತಕ್ಕಂಥ
ಒಂದು ಕೆಲಸ ಬಿ ಗ್ರಾಮ್ಜಿ ಮೂಲಕ ಆಗಿದೆ. ಆದ್ದರಿಂದ ಅದನ್ನು ನಾವು ಸಹಜವಾಗಿ ಟೀಕಿಸೋದಾಗಲಿ ಅಥವಾ ಮಹಾತ್ಮ ಗಾಂಧಿ ನರೇಗಾ ಆ್ಯಕ್ಟನ್ನು ಮರುಸ್ಥಾಪನೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸದನಗಳಲ್ಲಿ ಆಗ್ರಹಿಸುವಂಥದ್ದೇನಿದೆ ಅದನ್ನು ಮಾಡಬೇಕು ಅನ್ನುವಂಥ ಈ ಹಲವಾರು ಪ್ಯಾರಾಗಳಿವೆ. ಇವುಗಳಿಗೆ ಮಾನ್ಯ ರಾಜ್ಯಪಾಲರು ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನನ್ನು ಹೊಂದಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ ಕೆಲವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ದರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ದರೆ ಮಾಹಿತಿ ಕೊರತೆ ಇದ್ದರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸ್ಕೊಡ್ತೀವಿ.